ಮೊದಲು ನೀನು ಯಾವ ರೀತಿಯಲ್ಲಿ ವಿಶ್ವಾಸಿಯಾಗಿದ್ದೆ, ಅದು ಎಲ್ಲಿಂದ ಎಲ್ಲಿ ಗಂಟ ಇರಬೇಕು? ಎಲ್ಲಿ ಗಂಟ? ನಾನು ಶವವಾಗಿ ಮಲಗುವ ಕ್ಷಣದವರೆಗೂ ಅದೇ ಇಂಟ್ರೆಸ್ಟ್ ಇರಬೇಕು. ಪ್ರೈಸ್ ಲಾರ್ಡ್. ನಾನು ಶವವಾಗುವಾಗ, ನಾನು ಎಣವಾಗಿ ಬಿದ್ದಾಗ ಆ ವಿಶ್ವಾಸ, ಆದಿಯಲ್ಲಿದ್ದಂಥ ವಿಶ್ವಾಸ ಅಂತ್ಯದವರೆಗೂ ನೀನಿರಬೇಕು. ಏನೋ ನಡುವಂತರದಲ್ಲಿ ನಾವು ರಕ್ಷಣೆ ಹೊಂದ್ಕೊಂಡ್ವಿ, ಆದಿಯಿಂದ ನಮಗೆ ಹೇಳ್ಕೊಡೋರು ಯಾರೂ ಇಲ್ಲ. ಈಗ ತಿಳಿದೋಯ್ತು, ಈಗ ದೇವರ ವಿಶ್ವಾಸಕ್ಕೆ ಬಂದ್ವಿ, ಈಗ ದೇವನ್ ಯಾರು ಎಂಬುದಾಗಿ ನಮಗೆ ಪ್ರಕಟ ಆದರೂ ನನ್ನ ಹೀನ ಸ್ವಭಾವ, ನನ್ನ ದುಷ್ಟ ಸ್ವಭಾವ, ನನ್ನ ಕೆಟ್ಟ ಆಲೋಚನೆ, ನನ್ನ ಕೆಟ್ಟ ನಡತೆ, ಈ ದುಷ್ಟ ಕಾರ್ಯವನ್ನ, ನನ್ನ ಆ ಪರಿಶುದ್ಧತೆಯನ್ನ, ದೈವತ್ವವನ್ನ, ವಾಗ್ದಾನವನ್ನ ಮೀರಿ ಪಾಪವನ್ನ ಮಾಡುವಾಗ, ದ್ವೇಷವನ್ನ ತಂದೊಡ್ಡುವಾಗ, ಅಲ್ಲಿ ದೇವನ ಸಾಮ್ರಾಜ್ಯವು ನಿನ್ನಿಂದ ನಷ್ಟಪಟ್ಟು ಹೋಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಆದಿಯಲ್ಲಿ ಇದ್ದಂಥ ವಿಶ್ವಾಸ ನಿನಗಿರಲಿ. ಆ ಸಭೆಗೆ ಹೇಳು, ಬರ್ರೆ ಅವರಿಗೆ ತಿಳಿಸು. ಕಿವಿ ಉಳ್ಳವನ್ನು ಕೇಳಲಿ, ಕಿವಿ ಉಳ್ಳವನ್ನು ಕೇಳಲಿ. ಕೇಳುವಂಥ ವ್ಯಕ್ತಿ ದೇವನ ವಾಕ್ಯ. ಯೋಹಾನ 3:16 ಓದಿ. ಗಾಸ್ಪಲ್ ಜಾನ್ 3ನೇ ಅಧ್ಯಾಯ ವಾಕ್ಯ 15-16 ವಾಕ್ಯ. ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೆ ಏರಿಸಬೇಕು. ದೇವರ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಪ್ರೈಸ್ ದಿ ಲಾರ್ಡ್. ದೇವರ ಉದ್ದೇಶ ಏನು? ದೇವರ ಉದ್ದೇಶ ಇನ್ನೊಂದ್ಸಲ ಓದಿ ಬ್ರದರ್ ವಾಕ್ಯ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಆ ವಾಕ್ಯವನ್ನು ಎಲ್ಲರೂ ಒಂದ್ಸಲ ನಿಮ್ಮ ಬಾಯಾರೆ ಅರಿಕೆ ಮಾಡಿ. ಎಲ್ಲ ನಿಮ್ಮ ಬಲಗೈ ಎಡಗೈ ಯಾರೆಲ್ಲ ಪಕ್ಕದಲ್ಲಿದ್ರಿ ಒಬ್ರು ಸಪ್ರೇಟ್ ಕೂತ್ಕೊಳ್ಬೇಡ್ರಿ. ನಿಮ್ಮ ಅಕ್ಕಪಕ್ಕ ಕೈ ಹಿಡಿದು ಈ ಒಂದು ವಾಕ್ಯವನ್ನ, ವಾಗ್ದಾನವನ್ನ ಮರುಕಳಿಸ್ರಿ. ದೇವರು ಈ ರಾತ್ರಿ ನಿಮ್ಮೆಲ್ಲರಿಗೂ ಆಶೀರ್ವದಿಸಿ ಅನುಗ್ರಹಿಸಿ ದೇವನ ಚಿತ್ತಕ್ಕೆ ಅನುಸಾರವಾಗಿ ದೇವರು ನಮ್ಮೆಲ್ಲರನ್ನ ಅನುಗ್ರಹಿಸಲಿ, ನಡೆಸಲಿ ಎಂಬುದಾಗಿ ಇದೋ ದೇವರ ವಾಕ್ಯ. ಎಲ್ಲರೂ ಮನ ಬಿಚ್ಚಿ ವಾಕ್ಯಗಳನ್ನು ಎಲ್ಲರೂ ಹೇಳೋಣ. ಬಾಯಿ ಬಿಟ್ಟು ಹೇಳ್ರಿ. ನಿಮ್ಮ ನಾಲಿಗೆಯಿಂದ ಅಲ್ಲ, ನಿಮ್ಮ ಅಂತರಂಗದೊಂದಿಗೆ, ನಿಮ್ಮ ಅಂತರಂಗದೊಂದಿಗೆ. ಅದನ್ನೇ ಹೇಳ್ಕೊಡ್ರಿ. 3:16 ದೇವರು. ಎಲ್ರು ಹೇಳ್ರಿ. ಯೋಹಾನನ ಶುಭ ಸಂದೇಶ, ಯೋಹಾನನ ಶುಭ ಸಂದೇಶ, ಯೋವಾನನ ಶುಭ ಸಂದೇಶ. ಎಲ್ರು ಇನ್ನು ಜೋರಾಗಿ. ಯೋಹಾನನ ಶುಭ ಸಂದೇಶ, ಯೋವಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ. 16ನೇ ವಾಕ್ಯ. ಯೋಹಾನನ ಶುಭ ಸಂದೇಶ, ಯೋವಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ. 16ನೇ ವಾಕ್ಯ. ಈಗ ನನ್ನ ನೋಡಿ ಹೇಳಿದ್ರಿ, ಈಗ ಪಕ್ಕದಲ್ಲಿರೋರು ಅವ್ರ ಮಕ್ಕ ನೋಡ್ರಿ. ಎಲ್ರು ನನಗೆ ಹೇಳ್ಬಾರ್ದು. ಎಲ್ರು ನಿಮ್ಮ ಪಕ್ಕದಲ್ಲಿ ಇದ್ದಂತ ಕೈ ಹಿಡಿದವರ ಹೆಂಡತಿನೋ, ಗಂಡನೋ, ಫ್ರೆಂಡ್ಸೋ, ಅಣ್ಣನೋ, ತಮ್ಮನೋ, ತಂಗಿಯೋ ಯಾರೋ, ದಯವಿಟ್ಟು ಅವ್ರಿಗೆ ಈ 3 ಜನ ಯಾಕೆ ಒಂಟಿಯಾಗಿ ಕೂತ್ಕೊಂಡಿದ್ದೀರಿ? ಇಲ್ಲಿ ಬ್ರದರ್ಸ್ ಅಲ್ಲಿ ಪಕ್ಕ ಕೂತ್ಕೊಳ್ರಿ, ಕೈ ಹಿಡ್ಕೊಳ್ರಿ. ಇದು ವಾಗ್ದಾನ, ದೇವ್ರ ಜೊತೆ ನೀವು ವಾಗ್ದಾನ ಮಾಡ್ತಕ್ಕಂಥ. ಒಂಟಿಯಾಗಿ ಯಾರು ಕೂತ್ಕೊಳ್ಬಿಡ್ರಿ. ಓಕೆ. ದೇವರು ನಮ್ಮೆಲ್ಲರನ್ನ ಅತಿಯಾಗಿ ಪ್ರೀತಿಸತಕ್ಕಂಥ ದೇವರು. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ನನ್ನಲ್ಲಿ ವಿಶ್ವಾಸ ಇಡು, ನನ್ನಲ್ಲಿ ವಿಶ್ವಾಸ ಇಡು, ನಾನು ನಿನ್ನನ್ನು ರಕ್ಷಿಸ್ತೇನೆ. ಈ ಭೂಮಿಯಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ, ಯಾರಿಗೆ ಯಾರೂ ಆಗೋದಿಲ್ಲ. ಪ್ರಿಯರೇ, ಒಂದು ಸತ್ಯ ಮಾತ್ರ ನಾನು ತಿಳ್ಕೊಂಡೆ. ದೇವ್ರು ನನಗೆ ಇವತ್ತು ಆರೋಗ್ಯ ಕೊಟ್ಟಿದ್ದಾರೆ, ದೇವ್ರು ನನಗೆ ನಿಲ್ಲುವಂಥ ಶಕ್ತಿ ಕೊಟ್ಟಿದ್ದಾರೆ, ಮಾತನಾಡುವಂಥ ಚೈತನ್ಯ ಕೊಟ್ಟಿದ್ದಾರೆ. ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ನನಗೆ ದೇವನು ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ, ಹಾಗೂ ನನ್ನನ್ನು ಆರಿಸ್ಕೊಂಡಿದ್ದಾರೆ. ನಾಳೆ ನನ್ನ ಸ್ಥಿತಿ ಗೊತ್ತಿಲ್ಲ, ನಾಳೆ ನನ್ನ ಸ್ಥಿತಿ ಗೊತ್ತಿಲ್ಲ. ಆದರೆ ಒಂದು ತಿಂಗಳು ನಾನು
ರೆಸ್ಟ್ ತಗೊಳ್ಬೇಕಾಗಿತ್ತು. ಕಾಲಿದೆ, ನನಗೆ ನಡಿಲಿಕ್ಕಾಗಲಿಲ್ಲ. ನಾನು ನಿಂತ್ಕೊಳ್ತಿದ್ದೆ, ನಿಲ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಕೂರ್ಬೇಕು, ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಶಕ್ತಿ, ದೇವನ ಯುಕ್ತಿ, ಶರೀರ ಎಲ್ಲವೂ ಕ್ಷೀಣ ಆಗ್ತದೆ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ಶಕ್ತಿ ಇರುವಾಗ ನಡಿ, ಶಕ್ತಿ ಇರುವಾಗ ದೇವನ ಸುವಾರ್ತೆ ಸಾರು. ನಿನ್ನ ನಾಲಿಗೆ ಇರತ್ವನ್ಕ ನೀನು ನನ್ನ ಸುವಾರ್ತಿನ ನೀನು ನಿನ್ನ ನಾಲಿಗೆ ನನ್ನ ವಾಕ್ಯವನ್ನ, ನಿನಗೆ ಬಿತ್ತಿರುವಂತ ವಾಕ್ಯವನ್ನ ಬಿತ್ತು ಎಲ್ರಿಗೂ. ನೀನು ಕಂಡಿರುವಾಗ ಪರಿಶುದ್ಧವಾಗಿ ಪ್ರತಿಯೊಬ್ಬರನ್ನ ನೋಡು. ನೀನು ಹೋಗುವಂತ ಜಾಗದಲ್ಲಿ ನಿನ್ನನ್ನು ನಾನು ಆಶೀರ್ವದಿಸಿ ಅನುಗ್ರಹಿಸ್ತಾನೆ. ಸತ್ತಾಗ ನೀವು ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ನನ್ನದೇ, ಬೇರೆ ಯಾರ್ದು ನಾನು ಉದಾಹರಣೆ ಕೊಡಲ್ಲ. ಹೋದ ತಿಂಗಳು ನನಗೆ ಭಯಂಕರ ಒಂದು ಪೇನ್, ಈ ಕಾಲು ಈ ಭಾಗ ಭಯಂಕರ ಪೇನ್ ಆಗಿ ಒಂದು ಹೆಜ್ಜೆ ಇಡಕ್ಕಾಗ್ತಾ ಇರಲಿಲ್ಲ. ಕುಂಟಿ ನಡೀತಾ ಇದೆ. ಒಂದು ತಿಂಗಳು ಡಾಕ್ಟರ್ ಹೇಳಿದ್ರು, ನೋ ಮೂಮೆಂಟ್ಸ್, ನಡಿಬೇಡ್ರಿ. ನನ್ಗೆ ದೇವ್ರಿಗೆ ಕೇಳ್ತಾ ಇದೆ, ಸ್ವಾಮಿ ನಾನು ಬಲಿಪೂಜೆಗೂ ಬರೋಕ್ಕಾಗ್ಲಿಲ್ಲಲ್ಲ, ನನ್ನ ಚರಿತ್ರೆಯಲ್ಲೇ ನಾನು ಬಲಿಪೂಜೆ ಮಿಸ್ ಮಾಡಲಿಲ್ಲ. ಬಲಿಪೂಜೆಗೆ ಬರ್ಲಿಕ್ಕಾಗ ನೋಡ್ರಿ, ದೇಹ ಇದೆ, ಕಾಲಿದೆ, ಕೈ ಇದೆ, ಶರೀರ ಇದೆ, ನಡಿಲಿಕ್ಕೆ ಆಗ್ಲಿಲ್ಲ. ವಾಕ್ಯ ಕೊಡಬೇಕು, ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನ ಸಂಧಿಸ್ಬೇಕು, ಸಂಧಿಸಕ್ಕಾಗೋದಿಲ್ಲ. ಚರ್ಚಿಗೆ ಬಲಿಪೂಜೆ ಭಾನುವಾರ ಮಲಗಿ ನಾನು ಅಳ್ತಾ ಇದ್ದೆ. ನಾನು ಅಯ್ಯೋ ಇವತ್ತು ಸಂಡೇ, ಇವತ್ತು ನನ್ನ ಸಬ್ಬತ್ತಲ್ಲಿ ನಾನು ದೇವರ ವಾಕ್ಯವನ್ನ, ಇಲ್ಲಿಂದ ನನಗೆ 1.5 ಕಿಲೋಮೀಟರ್ ಇಲ್ಲ ನನ್ನ ಮನೆ, ಬರ್ಲಿಕ್ಕಾಗ್ಲಿಲ್ಲ. ಕಾರ್ ಇದೆ, ವೆಹಿಕಲ್ ಇದೆ, ಆದರೆ ಎದ್ದು ನಡಿಲಿಕ್ಕೆ ಆಗ್ಲಿಲ್ಲ. ನಿನ್ನ ಆಯುಸ್ಸನ್ನ ನೋಡ್ಕೋ, ನಿನ್ನ ಶರೀರವನ್ನ ನೋಡ್ಕೋ. ದೇವನು ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯದಲ್ಲಿ ನೀನು ಮಾನಸಾಂದ್ರ ಪಡೆದಿದ್ದರೆ, ಈ ಶರೀರವು ಬಿದ್ದು ಹೋದರೆ, ಏಳಲಿಕ್ಕೆ ಸಾಧ್ಯ ಇಲ್ಲದೆ, ನುಡಿಲಿಕ್ಕೆ ವಾಕ್ಯ, ಎಷ್ಟೋ ಜನ ಚೆನ್ನಾಗಿದ್ದವ್ರು ಏನಾಯ್ತು, ಸ್ಟ್ರೋಕ್ ಹೊಡೆದು ಮಾತಿಲ್ಲ, ಮಾತು ನಿಂತೋಯ್ತು. ಎಷ್ಟು ಜನ ಬೇಕು ಬನ್ನಿ ಹಾಸ್ಪಿಟ್ಲ್ ತೋರಿಸ್ತೇನೆ. ಮೊನ್ನೆನೋ ಒಂದು ಹಾಸ್ಪಿಟಲಲ್ಲಿ ಒಂದು ಪ್ರೇಯರ್ ಮಾಡಿ ಬಂದಿದ್ದೆ ನಾನು. ಚೆನ್ನಾಗಿದ್ದವರು ಅಷ್ಟೇ, ಮಾತಾಡುವಂತ ವ್ಯಕ್ತಿ ಮಾತಿಲ್ಲ, ಕಣ್ಣಲ್ಲಿ ನೀರು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿನ್ನ ಜೀವನ ಕೊಟ್ಟಂತ ದೇವನು, ನಮ್ಮ ಬದುಕನ್ನ ಎಣಿಸಿರುವಂತ ದೇವನು, ಆ ಸೃಷ್ಟಿಕರ್ತನನ್ನ ತಾತ್ಸಾರ ಮಾಡಬೇಡ. ನಿನ್ನ ಹೊಲ್ಸು ಬುದ್ಧಿ, ನಿನ್ನ ಕೆಟ್ಟ ಚಿಂತೆ, ಇದೆಲ್ಲವನ್ನ ಬದಿಗೊತ್ತು. ಅದು ನಿನಗೆ ಪ್ರಯೋಜನ ಇಲ್ಲ. ಕಾರಣಕ್ಕೆಂದರೆ ಈ ಶರೀರ ಯಾವಾಗ ಬೇಕಾದರೂ ಏನಾಗುವುದು. ಇದಕ್ಕೆ ಹೊಣೆ ನೀನಲ್ಲ. ನೀನು ಯಾವ ಕಾರಣಕ್ಕೂ ನಿನ್ನ ಕೈ, ನಿನ್ನ ಕಾಲು ಇಲ್ಲ ಸ್ಟ್ರೋಕ್ ಹೊಡಿತೋ, ಕಣ್ಣು ಕಾಣೋದಿಲ್ಲ, ನಾಲ್ಗೆ ನಿಂತೋಯ್ತು, ನಿನ್ನದಲ್ಲ. ನಿನ್ನ ಹಿಂದೆ ಇರ್ತಕ್ಕಂಥ ನನ್ನ ಪಾಪವೇ, ನಮ್ಮ ಹಿಂದೆ ಇರ್ತಕ್ಕಂಥ ಪಾಪವೇ, ನನ್ನ ಹಿಂದೆ ಇರ್ತಕ್ಕಂಥ ನನ್ನನ್ನ ಪರೀಕ್ಷೆಯೇ. ಅದಕ್ಕಾಗಿ ಪರೀಕ್ಷೆಗೆ ಒಳಗಾಗುವಷ್ಟರಲ್ಲಿ ನಿನ್ನ ನಿಜ ದೇವರನ್ನ ನೀನು ಒಪ್ಪಿಕೋ. ನಿನ್ನ ನಿಜ ದೇವರ ಬಳಿಯಲ್ಲಿ ಬಾ. ನಿನ್ನ ನಿಜ ದೇವರನ್ನ ನೀನು ಸಾಬೀತು ಮಾಡು. ಲೋಕದಲ್ಲಿ ನಿನ್ನನ್ನು ನಾನು ಆಶೀರ್ವದಿಸ್ತೇನೆ. ಅನೇಕ ಜನಾಂಗಗಳಲ್ಲಿ ನಿನ್ನನ್ನ ಉನ್ನತ ಸ್ಥಾನಕ್ಕೆ ಕೊಂಡು ಹೋಗ್ತಾನೆ. ಇದು ದೇವರ ವಾಗ್ದಾನ, ಇದು ಮನುಷ್ಯನ ವಾಗ್ದಾನ ಅಲ್ಲ. ನಾವಾದ್ರೆ ವಾಗ್ದಾನ ಮೀರ್ತೇವೆ. ಡಿವೈನ್ಗೆ ಹೋದವರು ಎಷ್ಟೋ ವಾಗ್ದಾನ ಮಾಡ್ಯಾರ, ಬಲಿಪೂಜೆಯಲ್ಲಿ ವಾಗ್ದಾನ ಮಾಡ್ಯಾರ, ಸುಖದಲ್ಲೂ ದುಃಖದಲ್ಲೂ ನಾನು ನಿನಗೆ ಪ್ರಾಮಾಣಿಕನಾಗಿರ್ತೇನೆ, ಜೀವನ ಪರ್ಯಂತ ನಾನು ನಿನಗೆ ಗೌರವಿಸಿ, ನಾನು ನಿನ್ನ ಜೊತೆಯಲ್ಲಿ ನನಗೆ ಕೊಡುವಂತ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸ್ತೇನೆ ಎಂಬುದಾಗಿ ಹೇಳಿದಂತ ವಾಗ್ದಾನಗಳು ಎಲ್ಲಿ ಹೋಯ್ತು? ಯೋಚನೆ ಮಾಡಿ ನೋಡ್ರಿ ಪ್ರಿಯರೇ, ಚಿಂತೆ ಮಾಡ್ರಿ, ಚಿಂತಿಸಿ. ಕಾರಣಕ್ಕೆಂದರೆ ನೈಟ್ ನಾವು ಮಲಗುವಾಗ ಬೆಳಗ್ಗೆ ಯಾವ ಸ್ಥಿತಿಯಲ್ಲಿ ಎದ್ದೊಳ್ತೀವೋ ಇಲ್ಲ ಕಣ್ಮರೆಯಾಗಿ ಹೊರಟೋಗ್ತೀವೋ ಗೊತ್ತಿಲ್ಲ. ಅದಕ್ಕಾಗಿ ಈ ವಾಗ್ದಾನ ಶುದ್ಧ ಆಗಿರಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮ್ಮ ನಾಲಿಗೆಯಿಂದ ಎಷ್ಟು ಮಳೆ ಬಂದರೂ ಚಳಿ ಇದ್ರು ವಾಕ್ಯ ಕೇಳಲಿಕ್ಕೆ ಬಂದಿರುವಂಥ ನೀವು ಸುಮ್ಮನೆ ಹಾಗೆ ಹೋಗ್ಬೇಡ್ರಿ. ಬಂದಿರೋರು ಪ್ರಯೋಜನ ಪಡ್ಕೊಂಡು ಹೋಗಿ, ಬಂದಿರೋರು ಆ ಶಕ್ತಿಯನ್ನು ಹೊಂದ್ಕೊಳ್ರಿ. ನನ್ನ ರಕ್ಷಕನ ನಾನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನನ್ನ ರಕ್ಷಕ ದೇವನು ಏಸು, ಆ ಏಸು ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ.
ಪ್ರಾಣ ಕೊಟ್ಟಂಥ ದೇವರನ್ನು ನಾನು ಮರೆಯೋಂಗಿಲ್ಲ, ನಾನು ಯಾವ ಕಾರಣಕ್ಕೂ ತಿರಸ್ಕಾರ ಮಾಡೋದಿಲ್ಲ ಎಂಬುದಾಗಿ. ಪಕ್ಕದಲ್ಲಿ ಕೈ ಹಿಡಿದವ್ರನ್ನ ದಯವಿಟ್ಟು ಅವರ ಮುಖವನ್ನು ನೋಡ್ರಿ. ಇಂದು ವಾಗ್ದಾನ ಮಾಡತಕ್ಕಂಥದ್ದು ಮನುಷ್ಯನಲ್ಲ, ದೇವನ ವಾಗ್ದಾನ. ಎಲ್ಲರೂ ಹೇಳೋಣ, ಹೇಳ್ಕೊಟ್ಟಿರ್ಬೋದು. ಯೋವಾನನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಹಂಗೆ ಕೈ ಹಿಡ್ಕೊಡ್ರಿ. ಹಂಗೆ ಕೈ ಹಿಡಿದು ಅವ್ರ ಮುಖವನ್ನು ನೋಡಿ. ಇಂದಿನಿಂದಾದರೂ ಜೋರಾಗಿ, ಇಂದಿನಿಂದಾದರೂ ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದಂತ ಯೇಸುವನ್ನ ನಿನ್ನ ಕುಟುಂಬದವರಿಗೆ, ನಿನ್ನ ಸಮಾಜಕ್ಕೆ, ನಿನ್ನ ಲೋಕದಲ್ಲಿ ಇರುವಂತ ಸಂದರ್ಭವನ್ನ ಕೊಟ್ಟಂತ ಆ ವ್ಯಕ್ತಿಗಳಲ್ಲಿ ಯೇಸುವನ್ನ ನಿನ್ನ ರಕ್ಷಕ ಎಂಬುದಾಗಿ ತಿಳಿಸಿರಿ. ಆಮೇನ್, ಆಮೇನ್. ಎಲ್ಲರೂ ಎದ್ದು ನಿಲ್ಲೋಣ. ದೇವರು ಈ ರಾತ್ರಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಕಟಿಸಿದಂಥ ನಿನ್ನ ವಾಕ್ಯ, ಪ್ರಕಟಿಸಿದಂಥ ದೇವನ ಪರಿಶುದ್ಧವಾದಂಥ ವಾಗ್ದಾನ ನಿಮ್ಮ ನಾಲಿಗೆಯಿಂದ ಮಾತ್ರವಲ್ಲ, ನಿನ್ನ ಹೃದಯದ ಅಂತರಾಳದೊಂದಿಗೆ ಆ ವಾಗ್ದಾನವು ವಾಗ್ದಾನವಾಗಿ ಮಾರ್ಪಡಲಿ. ಕಾರಣಕ್ಕೆಂದರೆ ಈ ಲೋಕದಲ್ಲಿ ದೇವನು ಒಬ್ಬನೇ. ಒಂದೇ ಭೂಮಿ, ಒಂದೇ ಸೂರ್ಯ, ಒಂದೇ ಹುಟ್ಟು, ಒಂದೇ ಸಾವು. ಸಾವಿಗೆ ಟ್ರಯಲ್ ಇದೆಯಾ? ಸಾವಿಗೆ ಟ್ರಯಲ್ ಇಲ್ಲ. ಸ್ಕೂಲಲ್ಲಿ ರನ್ನಿಂಗ್ ರೇಸ್ಗೆಲ್ಲ ಇದೆ ಟ್ರಯಲ್. ಇವತ್ತು ಈಗ ನೋಡಪ್ಪ, ನೀವು ಮನೇಲಿ ನಿಲ್ಲಿಸ್ತೀನಿ, ಇದು ಸುಮ್ಮನೆ, ನಿಜ ಅಲ್ಲ, ಟ್ರಯಲ್. ಕೊರ್ರಂತ ಓದ್ತಾರೆ, ಹಿಂಗೆ ಓಡಬೇಕು, ಹಿಂಗೆ ನಿನಗೆ ಸ್ಪೋರ್ಟ್ಸ್. ಟ್ರಯಲ್ ಸ್ಕೂಲಲ್ಲಿ ಓಡಲಿಕ್ಕೆ ಮಾತ್ರ. ನಿನ್ನ ನಿಜ ಜೀವನದಲ್ಲಿ ಸಾವಿಗೆ ಟ್ರಯಲ್ ಇಲ್ಲ. ನಿನ್ನ ಬದುಕು ದೇವನಿಗೆ ಒಪ್ಪಿಸಿಕೊಡಿ. ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಅಗತ್ಯವನ್ನ ಸ್ವಾಮಿಗೆ ಒಪ್ಪಿಸಿಕೊಡಿ. ನಿಮ್ಮ ಅಗತ್ಯವಾದದ್ದು ಏನಕ್ಕಾಗಿ, ಯಾವ ಒಂದು ವಿಷಯಕ್ಕಾಗಿ ದೇವನ ಸಾನ್ನಿಧ್ಯವಕ್ಕೆ, ದೇವನ ಪರಿಶುದ್ಧತೆಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಇಲ್ಲಿ ಬಂದಿದ್ದೀರಿ. ನನ್ನಿಂದ ದೇವರು ನಿರೀಕ್ಷಿಸುವುದೇನು? ನಾವು ಅನೇಕ ಕಾರ್ಯಗಳನ್ನು ಕೇಳಲಿಕ್ಕೆ ಬಂದಿದ್ದೇವೆ. ನನಗೆ ಒಳ್ಳೇದಾಗಬೇಕು, ಸಾಲ ತೀರಬೇಕು, ಮನೆ, ಗಂಡ, ಮಗು, ಅದಾದಮೇಲೆ ಸ್ಕೂಲು, ಫೀಸು, ಈ ರೀತಿ ಹಲವಾರು ಸಮಸ್ಯೆಗಳು, ಮಾಟದಿಂದ, ಸೈತಾನ್ ಕಾರ್ಯದಿಂದ ಬಿಡುಗಡೆ, ಏನೆಲ್ಲ ದೇವನಿಗೆ ಒಪ್ಪಿಸಬೇಕು, ಅದರಿಂದ ಪಡಿಬೇಕೆಂಬುದಾಗಿ ಬಂದಿದ್ದೀರಿ. ಆದರೆ ದೇವರು ಹೇಳುವಂಥ ವಾಕ್ಯ ನಿನಗೇನು? ಇದು ತುಂಬ ಮುಖ್ಯವಾದದ್ದು. ಅದಕ್ಕಾಗಿ ದೇವರಲ್ಲಿ ಕೇಳಿಕೊಳ್ಳುವಂಥ ವಾಕ್ಯವು ನನ್ನ ಜೀವಿತದಲ್ಲಿ ಈಡೇರಿಸಿ ಕೊಡಿ ಸ್ವಾಮಿ, ನನ್ನನ್ನು ಒಪ್ಪಿಸಿಕೊಡ್ತೇನೆ, ನನಗೆ ಬಿಡುಗಡೆ ಕೊಡಿ ಎಂಬುದಾಗಿ ಕೇಳುತ್ತಾ ಎಲ್ಲರೂ ನಿಮ್ಮನ್ನೇ ಸಂಪೂರ್ಣವಾಗಿ ದೇವನಿಗೆ ಸಮರ್ಪಿಸಿಕೊಡಿ. ಆ ಪರಿಶುದ್ಧವಾದ ವಾಗ್ದಾನ ನನ್ನಲ್ಲಿ, ಹೃದಯದಲ್ಲಿ ಹಚ್ಚು ಹಸಿರಾಗಿ ಉಳಿದು ಅದು 100 ಬಡಿ ಸಂಭಾವನೆಯನ್ನು ಪಡೆಯುವಂಥ, ಅನೇಕರಿಗೆ ಸಾಕ್ಷಿಯಾಗಿ, ನನ್ನ ಕುಟುಂಬಕ್ಕೆ ಸಾಕ್ಷಿಯಾಗಿ ನಾನು ಬದುಕ್ತೇನೆ ಎಂಬುದಾಗಿ ಕರ್ತನಿಗೆ ಒಪ್ಪಿಸಿಕೊಡುತ್ತಾ ಈ ಗೀತೆಯೊಂದಿಗೆ ಕರ್ತನ ನಾವೆಲ್ಲರೂ ಸೇರಿ ಆರಾಧಿಸೋಣ.
ಆಕಾರವೋ ನೀನೆ, ಳಕಾರವೋ ನೀನೆ, ಆಲ್ಫವೋ ನೀನೆ, ಒಮೇಗವೋ ನೀನೆ, ಆಕಾರವೋ ನೀನೆ, ಳಕಾರವೋ ನೀನೆ, ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ ಆರಾಧನೆ. ಎಲ್ಲರೂ ಸೇರಿ ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ ಆರಾಧನೆ. ನನಗಾಗಿ ನೀನು ನರನಾಗಿ ಬಂದೆ, ನನ್ನ ಪಾಪಕ್ಕಾಗಿ ಶಿಲುಬೆ ಹೊತ್ತೆ. ನನಗಾಗಿ ನೀನು ನರನಾಗಿ ಬಂದೆ, ನನ್ನ ಪಾಪಕ್ಕಾಗಿ ಶಿಲುಬೆ ಹೊತ್ತೆ. ರೊಟ್ಟಿಯ ರೂಪದಲ್ಲಿ ನೆಲೆಸಿರುವೆ ನೀನು, ನನ್ನಂತರಂಗವ ಅರಿತಿರುವೆ ನೀನು. ರೊಟ್ಟಿಯ ರೂಪದಲ್ಲಿ ನೆಲೆಸಿರುವೆ ನೀನು, ನನ್ನಂತರಂಗವ ಅರಿತಿರುವೆ ನೀನು. ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ ಆರಾಧನೆ. ಎಲ್ಲರೂ ಸೇರಿ ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ ಆರಾಧನೆ. ಆಕಾಶ ನಿನ್ನ ಸಿಂಹಾಸನವೋ, ಈ ಭೂಮಿ ನಿನ್ನ ಪಾದಪೀಠವೋ. ಆಕಾಶ ನಿನ್ನ ಸಿಂಹಾಸನವೋ, ಈ ಭೂಮಿ ನಿನ್ನ ಪಾದಪೀಠವೋ. ಆಲ್ಫವೋ ನೀನೆ, ಒಮೇಗವೋ ನೀನೆ, ಆಕಾರವೋ ನೀನೆ, ಳಕಾರವೋ ನೀನೆ, ಆಲ್ಫವೋ ನೀನೆ, ಒಮೇಗವೋ ನೀನೆ, ಆಕಾರವೋ ನೀನೆ, ಳಕಾರವೋ ನೀನೆ, ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ ಆರಾಧನೆ. ಆರಾಧನೆ ಆರಾಧನೆ ಓ ಯೇಸುವೇ ಆರಾಧನೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ ಓ ಯೇಸುವೇ ಹಾಲೆಲೂಯಾ ಹಾಲೆಲೂಯಾ. ಹಾಲೆಲೂಯಾ ಹಾಲೆಲೂಯಾ ಓ ಯೇಸುವೇ ಹಾಲೆಲೂಯಾ ಹಾಲೆಲೂಯಾ. ಹಾಲೆಲೂಯಾ, 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 ಯೇಸುವೇ, ಹಾಲೆಲೂಯಾ. ಎಲ್ಲರೂ ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಪರಿಶುದ್ಧ ದೇವನೇ, ಹಾಲೆಲೂಯಾ, ಹಾಲೆಲೂಯಾ, ನೀತಿ ದೇವನೇ, ಹಾಲೆಲೂಯಾ, ಸತ್ಯ ದೇವನೇ, ಇದೋ ಈ ರಾತ್ರಿ ಹಾಲೆಲೂಯಾ, ನಮ್ಮೆಲ್ಲರನ್ನು ಆಶೀರ್ವದಿಸು. ಹಾಲೆಲೂಯಾ, ನಿಮ್ಮ ಅಭಿಷೇಕದ ಕರಗಳು ಹಾಲೆಲೂಯಾ, ಎಲ್ಲ ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲು ಕರ್ತನೇ ಅಭಿಷೇಕ ಮಾಡು, ಅಭಿಷೇಕ ಮಾಡು, ಅಭಿಷೇಕ ಮಾಡು. ನಿನ್ನ ವಾಗ್ದಾನ ನೆರವೇರಿಸು, ನಿನ್ನ ವಾಗ್ದಾನ ನೆರವೇರಿಸು ಕರ್ತನೆ. ನಿನ್ನ ಅಭಿಷೇಕದ ಆ ಹಸ್ತವು ಒಬ್ಬೊಬ್ಬರನ್ನ ಸ್ಪರ್ಶಿಸಲಿ ಕರ್ತನೆ. ಎಲ್ಲಾ ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ಬೇಡುವಂತ ಪ್ರತಿಯೊಬ್ಬರನ್ನ ಸಂತೈಸುವಂತ ನಿನ್ನ ವಾಗ್ದಾನದ ವಾಕ್ಯ, ಸಂತೈಸುವಂತ ನಿನ್ನ ವಾಕ್ಯ ಇದೋ ಒಬ್ಬೊಬ್ಬರಿಗೂ ಬಿಡುಗಡೆಯನ್ನು ಅನುಗ್ರಹಿಸು. ಯಾರ್ಯಾರು ಯಾವ ಯಾವ ವಿಷಯಕ್ಕಾಗಿ ಇಲ್ಲಿ ಪ್ರಾರ್ಥಿಸಿದ್ದಾರೋ ಪ್ರತಿಯೊಬ್ಬರ ಬೇಡಿಕೆಗಳನ್ನ, ಪ್ರತಿಯೊಬ್ಬರ ಇದೋ ವಿಜ್ಞಾಪನೆಗಳನ್ನ, ಪ್ರತಿಯೊಬ್ಬರ ಒಂದೊಂದು ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು ಕರ್ತನೆ. ಅಂಧಕಾರ ಶಕ್ತಿ ಮಾಟ ಮಂತ್ರಗಳಿಂದಲೂ ಪೈಶಾಚಿಕ ಕಾರ್ಯಗಳಿಂದಲೂ ಇದೋ ಮಕ್ಕಳಿಲ್ಲದಂತ ಕಾರ್ಯಗಳು, ಇದು ಅದೇ ರೀತಿಯಲ್ಲಿ ಹಲವಾರು ಸಮಸ್ಯೆಗಳು, ಕ್ಯಾನ್ಸರ್ ಆಗಿರಬಹುದು, ಏಡ್ಸ್ ಆಗಿರಬಹುದು, ಹಾರ್ಟಿಗೆ ಕಿಡ್ನಿಗೆ ಸಂಬಂಧಪಟ್ಟ ರೋಗಗಳು, ಇದು ಅದೇ ರೀತಿಯಲ್ಲಿ ತಲೆಯಿಂದ ಕಾಲಿನ ತನಕ ಎಲ್ಲ ಎಲುಬು ಮಾಂಸ ನರನಾಡಿಗಳು ರಕ್ತ ಕಣಗಳು, ಇದೋ ಕಣ್ಣಿಗೆ ಕಿವಿಗೆ ಮೂಗಿಗೆ ಹಾಗೂ ತಲೆಗೆ ಮೆದುಳಿಗೆ
ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲಾ ರೋಗಗಳು, BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಹಾಗೂ ಗ್ಯಾಸ್ಟ್ರಿಕ್ ಎಲ್ಲವನ್ನ ಬಂಧಿಸುತ್ತಾ ಪ್ರಾರ್ಥಿಸಿದ್ದೇನೆ. ಪೈಲ್ಸ್ ರೋಗಗಳನ್ನು ಬಂಧಿಸಿದ್ದೇನೆ. ಕರ್ತನೆ, ಎಲ್ಲಾ ಅಸ್ವಸ್ಥತೆಯಿಂದ ಬಿಡುಗಡೆ ಮಾಡು, ಎಲ್ಲಾ ರೋಗಗಳಿಂದ ಬಿಡುಗಡೆ ಮಾಡು, ಎಲ್ಲಾ ಅಲರ್ಜಿಗಳಿಂದ ಬಿಡುಗಡೆ ಮಾಡು. ಅದೇ ರೀತಿಯಲ್ಲಿ ಆಳವಾದ ವಿಶ್ವಾಸವನ್ನ ಒಬ್ಬೊಬ್ಬರಿಗೆ ಅನುಗ್ರಹಿಸು. ನೀವೇ ರಕ್ಷಕ ಎಂಬುದಾಗಿ, ನೀವೇ ಈ ಲೋಕಕ್ಕೆ ಬಂದಿರುವಂತ ರಕ್ಷಕ ಎಂಬುದಾಗಿ, ಬರಲಿರುವಂತ ರಕ್ಷಕ ಎಂಬುದಾಗಿ ಪ್ರತಿಯೊಂದು ಆತ್ಮವು ಇದು ಅರ್ಥೈಸಿಕೊಳ್ಳುವಂತ ಕೃಪಾಶೀರ್ವಾದವನ್ನ ಕಣಿಸು. ಎಲ್ಲ ಕೆಟ್ಟತನದಿಂದ, ಎಲ್ಲ ಕುಡುಕುತನದಿಂದ, ಅವಿಶ್ವಾಸದಿಂದ ಬಿಡುಗಡೆ ಮಾಡು. ಪ್ರತಿಯೊಬ್ಬರಿಗೂ ಆಳವಾದ ವಿಶ್ವಾಸವನ್ನ ದಯಪಾಲಿಸು. ರಕ್ಷಕನ ಹೆಸರಿನಲ್ಲಿ ನಮ್ಮೆಲ್ಲರನ್ನ, ನಮ್ಮ ಪ್ರಾರ್ಥನೆಯನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿ ಕೊಡುತ್ತಾ ಬೇಡಿದ್ದನ್ನ ಪ್ರಭು ಯೇಸುವಿನ ನಾಮದಲ್ಲಿ ಪಡೆದಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಿ, ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಸೃಷ್ಟಿಯ ಸಮಸ್ತನೇ, ಇದೋ ನಮ್ಮೆಲ್ಲರನ್ನ ನಾವು ವಾಗ್ದಾನ ಮಾಡಿದ್ದೇವೆ. ಆ ವಾಗ್ದಾನ ಸುಳ್ಳಾಗದಂತೆ, ವಾಗ್ದಾನವು ನಮ್ಮಲ್ಲಿ ಸದಾಕಾಲ ರಕ್ಷಣೆಯ ವಾಗ್ದಾನವಾಗಿ, ಇದೋ ಕರ್ತನೆ, ನಿನ್ನನ್ನ ಅಗಲಿ ಹೋಗದಂತೆ, ನಿನ್ನ ಆಳವಾದಂತ ವಾಕ್ಯದಲ್ಲಿ ನಾನು ಬೇರೂರುವಂತ ಒಂದು ವೃಕ್ಷವಾಗಿ ಮಾರ್ಪಡಿಸು. ಇಂದು ನಾವೆಲ್ಲರೂ ಸೇರಿ ಅದೇ ವಿಶ್ವಾಸದೊಂದಿಗೆ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಷ್ಯದಲ್ಲಿ ಇದು ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮವು ಕಳಚುವುದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪುತ್ರರುಡಗೂಡಿ ಆರಸೆ ಮನು ತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್.